ವಿತ್ ದಟ್ ಶಾರ್ಪನ್ಡ್ ಆಕ್ಸ್ ನಾನು ನನ್ನ ಕೆಲಸ ಪ್ರಾರಂಭ ಮಾಡಿದಾಗ ಅದರ ಪರಿಣಾಮ ನೀವು ನೋಡಬಹುದು. ನೋಡಿ, ಇದೇ ರೀತಿ ನಾವು ಕೂಡ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳೋದು, ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾ ಭಜಂತಿ ಅನನ್ಯ ಮನಸೋ ಜ್ಞಾತ್ವಾ ಭೂತಾದಿಮವ್ಯಯಂ ಅಂತ. ನಾವು ಮಹಾತ್ಮರನ್ನ ಅವರ ಹೆಜ್ಜೆಯನ್ನು ಅನುಸರಿಸಿ ನಮ್ಮ ಜೀವನವನ್ನು ರೂಪಿಸ್ಕೊಳ್ಬೇಕು ಅಂತ. ಯಾಕೆ ಅಂದರೆ ಮಹಾತ್ಮರು ದೈವೀ ಪ್ರಕೃತಿಮಾಶ್ರಿತಾ, ಅವರು ಭಗವಂತನ ಅಂತರಂಗ ಶಕ್ತಿಯ ಆಶ್ರಯದಲ್ಲಿ ಇರ್ತಾರೆ. ಮತ್ತೆ ದೈವೀ ಪ್ರಕೃತಿಮಾಶ್ರಿತಾ ಭಜಂತಿ ಅನನ್ಯ ಮನಸ್ಸೋ, ಅನನ್ಯ ಮನಸ್ಸಿನಿಂದ ಅವರು ಸದಾಕಾಲ ಭಗವಂತನ ಒಂದು ಭಕ್ತಿ ಸೇವೆಯಲ್ಲಿ ತೊಡಗಿರುತ್ತಾರೆ. ಮತ್ತೆ ಜ್ಞಾತ್ವ ಭೂತಾದಿಂ ಅವ್ಯಯಂ, ಅವರು ಆತ್ಮ ಸಾಕ್ಷಾತ್ಕಾರವನ್ನು ಭಗವತ್ ಸಾಕ್ಷಾತ್ಕಾರವನ್ನು ಹೊಂದಿರುತ್ತಾರೆ. ಅಂತಹ ಮಹಾತ್ಮರ ಒಂದು ಉಪದೇಶಗಳನ್ನು ನಾವು ಅನುಸರಿಸಬೇಕು. ಅವರು ನಡೆದಂತಹ ಹೆಜ್ಜೆ ದಾರಿಯಲ್ಲೇ ನಾವು ಕೂಡ ಸಾಗಬೇಕು. ಈ ರೀತಿ ಮಾಡಿದಾಗ ಮಾತ್ರ ನಾವು ಈ ಮನುಷ್ಯ ಜನ್ಮದ ಒಂದು ಸಾರ್ಥಕತೆಯನ್ನು ಪಡ್ಕೊಳ್ಳಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಈ ರೀತಿ ಮಾಡದೇ ಇದ್ದರೆ ನಾವು ಏನು ಮಾಡ್ತೇವೆ? ನಾವು ಪ್ರತಿನಿತ್ಯ ನಮ್ಮ ದೈನಂದಿನ ಚಟುವಟಿಕೆಗಳಲ್ಲೇ ತೊಡಗಿಬಿಡ್ತೇವೆ. ಕಷ್ಟ, ಸುಖ, ಹಣ, ಆಸ್ತಿ ಇತ್ಯಾದಿ ಎಲ್ಲ ವಿಚಾರಗಳಲ್ಲೇ ಅದರಲ್ಲಿ ನಾವು ಮುಳುಗಿಬಿಟ್ಟಿರ್ತೇವೆ. ಅದರಲ್ಲೂ ವಿಶೇಷವಾಗಿ ಹಿತೋಪದೇಶದಲ್ಲಿ ಹೇಳೋದು, ಆಹಾರ ನಿದ್ರಾ ಭಯ ಮೈಥುನಂಚ ಸಾಮಾನ್ಯಮೇತತ್ ಪಶುಭಿರ್ನರಾಣ ಧರ್ಮೋ ಹಿ ಏಕೋ ಅಧಿಕೋ ವಿಶೇಷೋ ಧರ್ಮಸ್ಯ ವಿಹೀನಃ ಪಶುಭಿ ಸಮಾನಃ. ನಾವು 4 ಚಟುವಟಿಕೆಗಳಲ್ಲಿ ತೊಡಗಿರ್ತೇವೆ. ಈ 4 ಚಟುವಟಿಕೆಗಳು ಒಬ್ಬ ಮನುಷ್ಯನಲ್ಲಿ ಮತ್ತೆ ಒಂದು ಪ್ರಾಣಿಯಲ್ಲಿ ಏನು ವ್ಯತ್ಯಾಸ ಇಲ್ಲವಂತೆ. ಅದು ಯಾವುದು ಅಂದರೆ ಆಹಾರ ಸೇವನೆ ಮಾಡ್ತೇವೆ, ನಿದ್ರಾ, ಭಯ ಮತ್ತು ಮೈಥುನ. ನೋಡಿ, ನಾವೆಲ್ಲರೂ ಕೂಡ ಚೆನ್ನಾಗಿ ಊಟ ಮಾಡಬೇಕು, ಹೊಟ್ಟೆ ತುಂಬ ಊಟ ಮಾಡಬೇಕು, ರುಚಿಕರವಾದ ಪದಾರ್ಥಗಳನ್ನು ಸೇವನೆ ಮಾಡಬೇಕು. ಈ ರೀತಿ ಎಲ್ಲ ಒಂದು ವ್ಯವಸ್ಥೆ ಆದರೆ ಇದು ನನಗೆ ಸಂತೋಷ ಕೊಡುತ್ತೆ, ಇದರಿಂದ ನನಗೆ ಖುಷಿ ಕೊಡುತ್ತೆ ಅಂತ ಅಂದ್ಕೊಳ್ತೇವೆ. ಆದರೆ ಇದು ನಿಜವಾಗಲೂ ಸಾಧ್ಯನಾ? ಇಲ್ಲ. ಯಾಕೆ ಅಂದರೆ ನೋಡಿ, ಆಹಾರ ದೇಹಕ್ಕೆ ಇದರ ಮೇಂಟೆನೆನ್ಸ್ ನೋಡ್ಕೊಳ್ಳಿಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟೇ ತಗೊಳ್ಬಹುದು. ನಾವು ಕಡಿಮೆ ತಗೊಂಡ್ರೂ ಸರಿ ಹೋಗೋದಿಲ್ಲ, ಹೆಚ್ಚಿಗೆ ತಗೊಂಡ್ರಂತೂ ಸರಿ ಇರೋದಿಲ್ಲ. ಬೇರೆ ಬೇರೆ ತೊಂದರೆಗಳನ್ನು ಅನುಭವಿಸಬೇಕಾಗುತ್ತೆ ಅಷ್ಟೇ. ಎಷ್ಟು ಅವಶ್ಯಕತೆ ಇದೆ ಅಷ್ಟೇ ತಗೊಳ್ಲಿಕ್ಕೆ ನಮ್ಗೆ ಆಗೋದು. ಅದೇ ರೀತಿ ನಿದ್ರಾ, ಹೆಚ್ಚು ನಿದ್ದೆ ಮಾಡಿದ ಮಾತ್ರಕ್ಕೆ ಅದರಿಂದ ನಮಗೆ ಸಂತೋಷ ಶಾಂತಿ ಸಿಗುತ್ತೆ ಅಂದ್ಕೊಂಡ್ರೆ ಇಲ್ಲ, ಅದು ಕೂಡ ಇಲ್ಲ. ಅದು ಹೆಚ್ಚು ಸೋಮಾರಿತನವನ್ನೇ ನಮಗೆ ತಂದುಕೊಡುತ್ತೆ. ಅದೇ ರೀತಿ ಭಯ, ನಾವು ಭಯದ ನಿವಾರಣೆಗೆ ಸಾಕಷ್ಟು ನಾವು ಡಿಫೆನ್ಸ್ ಅಂತ ಹೇಳ್ತೇವೆ. ನಮ್ಮ ರಕ್ಷಣೆ ಪಡ್ಕೊಳ್ಬೇಕು. ಅದಕ್ಕೆ ನಾವು ಮನೆಯೋ, ಆಸ್ತಿ, ಹಣ, ವಿದ್ಯೆ ಎಲ್ಲ ಸಂಪಾದನೆ ಮಾಡ್ತೇವೆ. ಭಾಗವತ ಪುರಾಣ ಹೇಳೋ ಪ್ರಕಾರ ದೇಹಾಪತ್ಯ ಕಳತ್ರಾದಿಷು ಆತ್ಮಸೈನ್ಯೇಷು ಅಸತ್ಸು ಅಪಿ ತೇಷಾಂ ಪ್ರಮತ್ತೋ ನಿಧನಂ ಪಶ್ಯನ್ನಪಿ ನ ಪಶ್ಯತಿ. ನಾನು ಚೆನ್ನಾಗಿರಬೇಕು, ನಾನು ಸುರಕ್ಷಿತವಾಗಿರಬೇಕು ಅಂದ್ರೆ ಮೊದಲು ನಾವೇನು ಮಾಡ್ತೇವೆ? ಈ ದೇಹವನ್ನು ಚೆನ್ನಾಗಿ
ಇಟ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೇವೆ. ಅದಾದ ನಂತರ ಅಪತ್ಯ ಅಂದರೆ ಮಕ್ಕಳು, ನನ್ನ ಮಕ್ಕಳು ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಅಂದುಕೊಳ್ತೇವೆ. ಅಥವಾ ಕಳತ್ರ, ಗಂಡನೋ ಹೆಂಡತಿಯೋ ಇವರನ್ನು ನೋಡ್ಕೊಳ್ತಾರೆ ಅಂತ ಅಂದುಕೊಳ್ತೇವೆ. ಅದೇ ರೀತಿ ಸ್ನೇಹಿತರು, ಬಂಧುಗಳು, ನನ್ನ ಆಸ್ತಿ, ಹಣ ಇವೆಲ್ಲವೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ನನ್ನಲ್ಲಿ ಇದ್ದರೆ ನಾನು ಸುರಕ್ಷಿತವಾಗಿರ್ತೇನೆ ಅಂತ ಅಂದುಕೊಳ್ತೇವೆ. ಆದರೆ ತೇಷಾಂ ಪ್ರಮತ್ತೋ ನಿಧನಂ ಪಶ್ಯನ್ನಪಿ ನ ಪಶ್ಯತಿ. ಇವು ಯಾವುವೂ ಕೂಡ ನಮಗೆ ನಿಜವಾದ ರಕ್ಷಣೆಯನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಭಗವದ್ಗೀತೆ ಪ್ರಾರಂಭದಲ್ಲಿ ಕೃಷ್ಣ ಹೇಳೋದು, ದೇಹಿನೋಸ್ಮಿನ್ ಯಥಾ ದೇಹೆ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿರ್ ಧೀರಸ್ತತ್ರ ನ ಮೋಹ್ಯತಿ. ನಾವು ಈ ದೇಹ ಅಲ್ಲ, ಈ ದೇಹದಲ್ಲಿರುವ ಆತ್ಮ. ಈ ದೇಹ ನಶ್ವರವಾದದ್ದು, ಇಂದು ಇರುತ್ತೆ, ನಾಳೆ ಇರೋದಿಲ್ಲ. ಆದರೆ ನಾವು ಶಾಶ್ವತವಾದ ಆತ್ಮ. ನಮ್ಮ ಹಿಂದಿನ ಕರ್ಮಕ್ಕೆ ಅನುಸಾರವಾಗಿ ಈ ಒಂದು ದೇಹ ಸಿಕ್ಕಿದೆ. ಮುಂದೆ ಈ ದೇಹ ಅಂತ್ಯ ಆದ ನಂತರ ಮತ್ತೊಂದು ದೇಹ ಪಡ್ಕೊಳ್ತೇವೆ. ಈ ರೀತಿ ಒಂದು ಚಕ್ರದಲ್ಲೇ ನಾವು ಸಿಲುಕಿಬಿಟ್ಟಿರ್ತೇವೆ. ಹುಟ್ಟು, ಸಾವು, ಮುಪ್ಪು, ರೋಗ ಇತ್ಯಾದಿ ಈ ಒಂದು ಭೌತಿಕ ಬಂಧನದ ಒಂದು ಚಕ್ರದಲ್ಲಿ ನಾವು ಸಿಲುಕಿರ್ತೇವೆ. ನಾವು ತಪ್ಪಾಗಿ ದೇಹ ನಾನು, ಈ ದೇಹಕ್ಕೆ ಸಂಬಂಧಪಟ್ಟ ಸುಖ ನನ್ನ ಸುಖ, ಈ ದೇಹಕ್ಕೆ ಸಂಬಂಧಪಟ್ಟ ದುಃಖ ನನ್ನ ದುಃಖ ಅಂತ ಅಂದುಕೊಂಡ್ರೆ ಇದು ನಮ್ಮ ತಪ್ಪು ಕಲ್ಪನೆ ಅಷ್ಟೇ. ಯಾಕೆ ಅಂದರೆ ಈ ದೇಹಕ್ಕೆ ಎಷ್ಟು ನೀವು ಒಂದು ವ್ಯವಸ್ಥೆಯನ್ನು, ಸುಖವನ್ನು ತಂದುಕೊಡೋದಕ್ಕೆ, ಇಂದ್ರಿಯಗಳನ್ನು ತೃಪ್ತಿಪಡಿಸಲಿಕ್ಕೆ ನಾವು ಪ್ರಯತ್ನ ಪಟ್ಟರೂ ಕೂಡ ನಮಗೆ ನಿಜವಾದ ಸಂತೋಷ, ನೆಮ್ಮದಿ, ಶಾಂತಿ, ಸುಖ, ಆತ್ಯಂತಿಕ ಸುಖ ಸಿಗಲಿಕ್ಕೆ ಈ ಬರೀ ದೇಹದ ಇಂದ್ರಿಯ ತೃಪ್ತಿಯ ಮೂಲಕ ಇದು ಸಾಧ್ಯ ಇಲ್ಲ. ಈ ವಿಚಾರಗಳನ್ನೇ ನಾವು ಆಧ್ಯಾತ್ಮಿಕವಾದಿಗಳಿಂದ, ಮಹಾತ್ಮರಿಂದ ನಾವು ಕೇಳಿ ತಿಳ್ಕೊಳ್ಳೋದು. ಯಾಕೆಂದರೆ ಅವರು ತಮ್ಮ ಜೀವನದಲ್ಲಿ ಇದನ್ನು ಅಳವಡಿಸ್ಕೊಂಡಿರ್ತಾರೆ. ಧರ್ಮಸ್ಯ ತತ್ವಂ ನಿಹಿತಂ ಗುಹಾಯ ಮಹಾಜನೋ ಏನ ಗತಃ ಸಪಂತಾಃ. ನಾವು ಬರಿಯ ಪುಸ್ತಕಗಳನ್ನು ಓದಿದ್ರಿಂದ, ಅಥವಾ ಬರೀ ನಮ್ಮ ಕರ್ಮದಲ್ಲಿ ತೊಡಗಿರೋದ್ರಿಂದ, ಅಥವಾ ಬರೀ ನಮ್ಮ ಒಂದು ಎಕ್ಸ್ಪೀರಿಯನ್ಸ್, ಅನುಭವದಿಂದಲೇ ಎಲ್ಲವೂ ತಿಳ್ಕೊಳ್ಳಿಕ್ಕೆ ಆಗದೇ ಇರಬಹುದು. ಆದರೆ ನಾವು ಮಹಾತ್ಮರ ಒಂದು ಸತ್ಸಂಗದಲ್ಲಿ ನಾವು ಬಂದಾಗ ಈ ಎಲ್ಲ ವಿಚಾರಗಳು ಬಹಳ ಬೇಗ ನಮಗೆ ಮನವರಿಕೆಯಾಗುತ್ತೆ. ಇದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಈ ವಿಚಾರವಾಗಿ ಈಗ ಒಂದು ನೂತನ ನಿರ್ಮಾಣದ ದೇವಸ್ಥಾನದ ನಿರ್ಮಾಣವನ್ನು ಈಗಷ್ಟೇ ನನಗೆ ತೋರಿಸಿದ್ರು. ಬಹಳ ಸುಂದರವಾಗಿ ಬಂದಿದೆ. ದ್ರಾವಿಡ ಶೈಲಿಯ ಒಂದು ದೇವಸ್ಥಾನ. ಈ ಎಲ್ಲ ದೇವಸ್ಥಾನಗಳು ಅಂದರೆ ಇದೊಂದು ಆಧ್ಯಾತ್ಮಿಕ ಕೇಂದ್ರ. ಈ ಆಧ್ಯಾತ್ಮಿಕ ಕೇಂದ್ರದಲ್ಲಿ ನಾವು ಸ್ವಲ್ಪ ಸಮಯವಾದರೂ ಇಲ್ಲಿ ಬಂದು ಇಲ್ಲಿ ಸಮಯವನ್ನು ಕಳೆದು ಇಲ್ಲಿಯ ವಿಚಾರಗಳನ್ನು ನಾವು ಅರ್ಥ ಮಾಡಿಕೊಂಡು ಅದನ್ನು ಮೈಗೂಡಿಸ್ಕೊಂಡು ನಾವು ಅದನ್ನು ಅನುಭವಿಸಲಿಕ್ಕೆ ಈ ಎಲ್ಲ ಕೇಂದ್ರಗಳು ಕೂಡ ನಮಗೆ ಬಹಳ ಉಪಯುಕ್ತ. ಹಾಗಾಗಿ ನಮ್ಮ ಹುಬ್ಬಳ್ಳಿಯಲ್ಲಿ ಈ ಒಂದು ನೂತನ ದೇವಸ್ಥಾನ ಈಗ ನಿರ್ಮಾಣ ಆಗಿರೋದು ಬಹಳ ಸಂತೋಷದ ವಿಷಯ. ಇನ್ನೊಂದು ವಿಚಾರವನ್ನು ಹೇಳ್ತೇನೆ ಇಲ್ಲಿ. ಆಗಲೇ ಹೇಳ್ತಿದ್ದೆ ಹೇಗೆ ಆಹಾರ, ನಿದ್ರಾ, ಭಯ, ಮೈಥುನ. ಈ ಒಂದು ಸಭೆ ಇಷ್ಟೆಲ್ಲ ಜನರು ಕುಳಿತುಕೊಂಡಿದ್ದೀರಿ. ಈ ಒಂದು ಸಭೆಯಲ್ಲಿ ನೋಡಿ, ಯಾವುದೋ ಒಂದು ಪ್ರಾಣಿ, ಒಂದು ನಾಯಿ ಬಂತು ಅಂತ ಅಂದುಕೊಳ್ಳಿ. ಅದು ಇಲ್ಲಿ ಕುಳಿತುಕೊಂಡು ಏನೋ ಪ್ರವಚನ ನಡೀತಾ ಇದೆ, ಏನೋ ಹೇಳ್ತಾ ಇದ್ದಾರೆ, ಕೇಳಿಸ್ಕೊಳ್ಳೋಣ, ಈ ರೀತಿ ಅದರ ಮನಸ್ಥಿತಿ ಇರೋದಿಲ್ಲ. ಪ್ರಾಣಿಗಳ ಚಟುವಟಿಕೆ ಈ 4 ಚಟುವಟಿಕೆಗಳಷ್ಟೇ ಸೀಮಿತವಾಗಿರುತ್ತೆ.
ಇಲ್ಲಿ ಏನೋ ಊಟ, ನನಗೆ ಹೊಟ್ಟೆ ಹಸಿವಾಗ್ತಾ ಇದೆ, ಊಟ ಸಿಗುತ್ತಾ ಅಂತ ಹುಡ್ಕೊಂಡು ಬಂದಿರುತ್ತೆ. ಅಥವಾ ಮಲಗಲಿಕ್ಕೆ ಇಲ್ಲಿ ಒಳ್ಳೆಯ ಒಂದು ಸ್ಥಳ ಇದೆ, ಅದನ್ನು ಹುಡ್ಕೊಂಡು ಬಂದಿರಬಹುದು. ಆಹಾರ, ನಿಂತಾಗ ಭಯ, ಇನ್ಯಾವುದೋ ಬೇರೆ ನಾಯಿಗಳು ಅದನ್ನು ಅಟ್ಟಿಸ್ಕೊಂಡು ಬಂದಿದೆ, ಅದರ ಒಂದು ರಕ್ಷಣೆ, ಪ್ರೊಟೆಕ್ಷನ್ಗೆ ಇಲ್ಲೇನೋ ಬಂದಿರಬಹುದು. ಅಥವಾ ಮೈಥುನ, ಒಂದು ಗಂಡು ಹೆಣ್ಣು ನಾಯಿ ಹುಡುಕೊಂಡು ಈ ರೀತಿ ಬಂದಿರಬಹುದು. ಹೀಗೆ ಶಾಸ್ತ್ರಗಳು ಪ್ರಾಣಿಗಳ ಚಟುವಟಿಕೆಗಳನ್ನು ಈ ರೀತಿ ಎಷ್ಟು ಒಂದು ಸೀಮಿತವಾಗಿದೆ. ನಾವು ಮನುಷ್ಯ ಜನ್ಮವನ್ನು ಪಡ್ಕೊಂಡ್ರೂ ಕೂಡ ನಾವು ಬರೀ ಇಷ್ಟೇ ಚಟುವಟಿಕೆಗಳನ್ನು ತೊಡಗಿಬಿಟ್ರೆ ನಮಗೆ, ಅಂದರೆ ಮನುಷ್ಯರಿಗೆ ಮತ್ತು ಪ್ರಾಣಿಗಳಿಗೆ ಯಾವುದೇ ವ್ಯತ್ಯಾಸ ಇರೋದಿಲ್ಲ. ಪುರಂದರದಾಸರು ಹೇಳ್ತಾರೆ, ಮಾನವ ಜನ್ಮ ದೊಡ್ಡದು, ಇದ ಹಾನಿ ಮಾಡಿಕೊಳ್ಳಬೇಡಿರೋ ಹುಚ್ಚಪ್ಪಗಳಿರ ಅಂತ. ನಾವು ಇಷ್ಟೇ ಈ ದೇಹವನ್ನು ಚೆನ್ನಾಗಿ ಇಟ್ಕೊಳ್ತೇನೆ, ಚೆನ್ನಾಗಿ ಊಟ ಮಾಡ್ತೇನೆ, ನಿದ್ದೆ ಮಾಡ್ತೇನೆ, ಇಷ್ಟೇ ಜೀವನದಲ್ಲಿ ಇದ್ದರೆ ನಮಗೆ ಮತ್ತು ಪ್ರಾಣಿಗಳಿಗೆ ಬೇರೆ ವ್ಯತ್ಯಾಸ ಇರೋದಿಲ್ಲ. ಹಾಗಾಗಿ ಎಲ್ಲರೂ ಕೂಡ ನಾವು ಆಧ್ಯಾತ್ಮಿಕ ಚಿಂತನೆಯಲ್ಲಿ ನಮ್ಮ ಸಮಯವನ್ನು ಸ್ವಲ್ಪವಾದರೂ ನಾವು ವ್ಯಯ ಮಾಡಬೇಕು. ಇದು ನಿಜವಾದ ಒಂದು ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೇವೆ. ಈ ರೀತಿ ಮಾಡಿದಾಗಲೇ ನೋಡಿ, ಒಂದು ಕಥೆಯನ್ನು ಹೇಳ್ತೀನಿ ಇಲ್ಲಿ. ಇಬ್ಬರು ವ್ಯಕ್ತಿಗಳಿರ್ತಾರೆ. ಅವರಿಬ್ಬರು ಏನು ಅಂದರೆ ವುಡ್ ಕಟ್ಟರ್ಸ್, ಅಂದರೆ ಕಾಡಿಗೆ ಹೋಗಿ ಮರಗಳನ್ನು ಕಡಿದು ಅಲ್ಲೇ ಪಕ್ಕದಲ್ಲಿ ಇದ್ದಂಥ ಕಾರ್ಖಾನೆಗೆ ಹೋಗಿ ಅದನ್ನು ಕೊಟ್ಟು ಅಲ್ಲಿಂದ ಹಣವನ್ನು ತಗೊಳ್ತಿರ್ತಾರೆ. ಎಷ್ಟೋ ವರ್ಷ ಇದೇ ರೀತಿ ಕೆಲಸ ಮಾಡ್ತಿದ್ದಾರೆ. ಕೆಲವು ವರ್ಷಗಳ ನಂತರ ಒಬ್ಬ ವ್ಯಕ್ತಿ ಅಲ್ಲಿ ಇಬ್ಬರಿದ್ದಾರೆ. ಒಬ್ಬ ನೋಡ್ತಾನೆ, ಅವನ ಸ್ನೇಹಿತ ಅವನ ಬಳಿ ಬಹಳಷ್ಟು ಹಣ ಸಂಪಾದನೆ ಮಾಡಲಿಕ್ಕಾಗಿದೆ, ದೊಡ್ಡ ಮನೆ ಕಟ್ಟಿಸಿದ್ದಾನೆ, ವಾಹನ ಖರೀದಿ ಮಾಡಿದ್ದಾನೆ. ಆದರೆ ಅವನಿಗೆ ಅದಾಗ್ತಾ ಇಲ್ಲ. ಹಾಗಾಗಿ ಹೋಗಿ ಆ ಕಾರ್ಖಾನೆಯಲ್ಲಿ ಕೇಳ್ತಾರಂತೆ, ನೀವು ಪಾರ್ಶಿಯಾಲಿಟಿ ಮಾಡ್ತಿದ್ದೀರಾ, ಅವರಿಗೆ ಜಾಸ್ತಿ ಹಣ ಕೊಡ್ತೀರಾ, ನನಗೆ ಕಡಿಮೆ ಕೊಡ್ತಿದ್ದೀರಾ, ಯಾಕೆ ಹೀಗೆ ಮಾಡ್ತಿದ್ದೀರಾ ಅಂತ. ಅಲ್ಲಿ ಆ ಮ್ಯಾನೇಜರ್ ಹೇಳ್ತಾನೆ, ಅರೆ ಆ ವ್ಯಕ್ತಿ ಹೆಚ್ಚು ನನಗೆ ವುಡ್ ಅಂದರೆ ಮರವನ್ನು ಕಡಿದು ತಂದು ಕೊಡ್ತಾನೆ, ಅವನಿಗೆ ಹೆಚ್ಚು ಹಣ ಸಿಗುತ್ತೆ. ನೀನು ಕಡಿಮೆ ತಂದು ಕೊಡ್ತೀಯ, ನಿನಗೆ ಕಡಿಮೆ ಸಿಗುತ್ತೆ. ಅದು ಹೇಗೆ ಸಾಧ್ಯ? ಅವನಿಗಿಂತ ಇನ್ನೂ ಬೆಳಗ್ಗೆ ಬೇಗ ನಾನು ಹೋಗಿರ್ತೇನೆ ಕಾಡಿಗೆ, ಅವನು ಮುಗಿಸಿದ ಮೇಲೆ ಇನ್ನೂ ನಾನು ಹೆಚ್ಚು ಕೆಲಸ ಮಾಡಿ ಮನೆಗೆ ಬರ್ತೇನೆ. ಅದು ಹೇಗೆ ಸಾಧ್ಯ ಅವನಿಗೆ ಜಾಸ್ತಿ ತಂದು ಕೊಡಲಿಕ್ಕೆ? ನನಗೆ ಗೊತ್ತಿಲ್ಲ, ನೀವು ಹೋಗಿ ನಿನ್ನ ಸ್ನೇಹಿತನ ಕೇಳು ಅಂತ ಹೇಳಿ ಕಳಿಸ್ತಾರೆ. ಸರಿ, ಹೋಗಿ ಅವನ ಸ್ನೇಹಿತನನ್ನ ಕೇಳ್ತಾನೆ, ಇದು ಹೇಗೆ ಸಾಧ್ಯ? ನಿನಗಿಂತ ಮುಂಚೆನೆ ಬೆಳಗ್ಗೆ ಬೇಗ ಎದ್ದು ನಾನು ಕಾಡಿಗೆ ಹೋಗ್ತೇನೆ, ಸ್ವಲ್ಪ ಕೂಡ ಸಮಯ ನಾನು ವೇಸ್ಟ್ ಮಾಡೋದಿಲ್ಲ, ನಾನು ಕೆಲಸ ಪ್ರಾರಂಭ ಮಾಡ್ತೇನೆ, ರಾತ್ರಿ ತನಕ ಮಾಡ್ತೇನೆ. ಇಷ್ಟಾದರೂ ಕೂಡ ನನಗಿಂತ ಜಾಸ್ತಿ ನೀನು ಮರಗಳನ್ನು ಕಡಿದು ತಂದು ಕೊಡ್ಲಿಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಆಗ ಸ್ನೇಹಿತ ಹೇಳ್ತಾನಂತೆ, ಸರಿ ನೀನು ಕಾಡಿಗೆ ಹೋಗ್ತೀಯ, ಬೆಳಗ್ಗೆ ಮುಂಜಾನೆ ಹೋಗ್ತೀಯ, ಹೋದ ತಕ್ಷಣ ಏನು ಮಾಡ್ತೀಯ? ಸ್ವಲ್ಪ ಕೂಡ ಟೈಮ್ ವೇಸ್ಟ್ ಮಾಡೋದಿಲ್ಲ, ಬೆಳಗ್ಗೆಯಿಂದ ನಾನು ಮರಗಳನ್ನು ಕಡಿದು ತಂದು ನಾನು ಕೊಡ್ತೇನೆ ಅಂತ. ಆಗ ಸ್ನೇಹಿತ ಹೇಳ್ತಾನಂತೆ, ನಾನು ಏನು ಮಾಡ್ತೇನೆ ಗೊತ್ತಾ? ನಾನು ಮೊದಲು ಒಂದು ಅರ್ಧ ಗಂಟೆ ನನ್ನ ಬಳಿಯಲ್ಲಿರುವಂಥ ಆ್ಯಕ್ಸ್ ಏನಂತಾರೆ, ಕೊಡಲಿ, ಆ ಕೊಡಲಿಯನ್ನು ಶಾರ್ಪ್ ಮಾಡ್ತೇನೆ. ಅದನ್ನು ಚೂಪ್ ಮಾಡೋದು ಅರ್ಥ ಆಗುತ್ತೆ ಅಲ್ಲ, ಅದನ್ನು ಶಾರ್ಪ್ ಮಾಡೋದು. ಈಗ ಅಡುಗೆ ಮನೆಯಲ್ಲಿ ಒಂದು ಚಾಕುವನ್ನು ಹಿಡ್ಕೊಂಡು ಕತ್ತರಿಸ್ಲಿಕ್ಕೆ ತರಕಾರಿಯನ್ನು ಕಟ್ ಮಾಡ್ತೇವೆ, ಅದನ್ನು ಶಾರ್ಪ್ ಮಾಡಬೇಕು. ಅದು ಮೊಂಡಾಗಿಬಿಟ್ರೆ ಜಾಸ್ತಿ ಅಥವಾ ಬೇಗ ನಮಗೆ ಕತ್ತರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದೇ ರೀತಿ ಆತ ಹೇಳ್ತಾನೆ, ನಾನು ಕಾಡಿಗೆ ಹೋದ ನಂತರ ಅರ್ಧ ಗಂಟೆ ನಾನು ನನ್ನ ಕೊಡಲಿಯನ್ನು ಶಾರ್ಪ್ ಮಾಡಲಿಕ್ಕೆ ನಾನು ಸ್ಪೆಂಡ್ ಮಾಡ್ತೇನೆ. ಆಗ ಅಂತಹ ವಿತ್ ಅ ಶಾರ್ಪನ್ಡ್ ಆಕ್ಸ್ ನಾನು ನನ್ನ ಕೆಲಸ ಪ್ರಾರಂಭ ಮಾಡಿದಾಗ ಅದರ ಪರಿಣಾಮ ನೀವು ನೋಡಬಹುದು. ನೋಡಿ, ಇದೇ ರೀತಿ ನಾವು ಕೂಡ ಪ್ರತಿನಿತ್ಯ ಭಗವಂತನ ನಾಮದ ಜಪ ಇರಬಹುದು, ಧ್ಯಾನ ಇರಬಹುದು, ನಾವು ಮನೆಗಳಲ್ಲಿ ಮಾಡುವಂಥ ಪೂಜೆ ಇರಬಹುದು, ಧರ್ಮಾಚರಣೆಗಳಿರಬಹುದು, ಇವು ಯಾವುವೂ ಕೂಡ ನಾವು ಇದನ್ನು ನಮ್ಮ
ಟೈಮ್ ವೇಸ್ಟ್ ಅಥವಾ ಸಮಯದ ವ್ಯರ್ಥ ಅಂತ ಅಂದ್ಕೊಳ್ಬಾರ್ದು. ಇದನ್ನು ಮಾಡೋದ್ರಿಂದ ನಮ್ಮ ಮನಸ್ಸು ದೃಢವಾಗುತ್ತೆ, ನಮ್ಮ ಚಿಂತನೆಗಳು ಭಗವಂತನ ಸಮೀಪ ಬರುತ್ತೆ, ಅವರ ಕಾನ್ಷಿಯಸ್ನೆಸ್ ಪ್ರಜ್ಞೆ, ನಮ್ಮ ಪ್ರಜ್ಞೆ ಏರ್ಲಿಕ್ಕೆ ನಮಗೆ ಸಾಧ್ಯತೆ ಆಗುತ್ತೆ. ಇಂತಹ ಒಂದು ವಿತ್ ಡೆವಲಪ್ಡ್ ಕಾನ್ಷಿಯಸ್ನೆಸ್, ಶಾರ್ಪನ್ಡ್ ಇಂಟೆಲಿಜೆನ್ಸ್, ನಮ್ಮ ಬುದ್ಧಿ ಚುರುಕಾಗುತ್ತೆ. ಅದರ ಮೂಲಕ ನಾವು ಯಾವುದೇ ದೈನಂದಿನ ಚಟುವಟಿಕೆಯಲ್ಲಿ ನಾವು ತೊಡಗಿದಾಗ ಅದರ ಒಂದು ಎಫೆಕ್ಟಿವ್ನೆಸ್, ಪರಿಣಾಮ ಎಷ್ಟು ಹೆಚ್ಚಾಗಿರುತ್ತೆ ಅದನ್ನು ನೀವೇ ಕಂಡುಕೊಳ್ಬಹುದು. ಹಾಗಾಗಿ ಎಲ್ಲರಲ್ಲೂ ಈ ಒಂದು ಕಳಕಳಿಯ ವಿನಂತಿ, ನಾವೆಲ್ಲ ಮಾಡುವಂತಹ ಬೇರೆ ಬೇರೆ ಚಟುವಟಿಕೆಗಳ ಜೊತೆಗೆ ನಮ್ಮ ಜೀವನದಲ್ಲಿ ಆಧ್ಯಾತ್ಮಿಕತೆಯನ್ನು ಕೂಡ ಪ್ರಧಾನವಾದ ಒಂದು ಕಾರ್ಯವನ್ನಾಗಿ ಇಟ್ಕೊಳ್ಬೇಕು. ನಮ್ಮ ಅಮೂಲ್ಯವಾದ ಸಮಯವನ್ನು ಅದಕ್ಕೂ ಕೂಡ ಕೊಡಬೇಕು. ಈ ರೀತಿ ಮಾಡಿದಾಗ ಖಂಡಿತವಾಗಿಯೂ ನಮ್ಮ ಈ ಮನುಷ್ಯ ಜೀವನದ ಸಾರ್ಥಕತೆಯನ್ನು ನಾವು ಪಡ್ಕೊಳ್ಳಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಮತ್ತೊಮ್ಮೆ ಕೊನೆಯಲ್ಲಿ ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಸ್ವಾಗತಿಸಿದಂತಹ ಶ್ರೀ ರಾಜಣ್ಣ ಕೊರವಿಯವರಿಗೆ ಮತ್ತು ಈ ದೇವಸ್ಥಾನದ ಎಲ್ಲ ಮ್ಯಾನೇಜ್ಮೆಂಟ್ ಕಮಿಟಿ ಸದಸ್ಯರಿಗೆ, ಇಲ್ಲಿ ನೆರೆದಂತಹ ಎಲ್ಲ ಭಕ್ತರಿಗೆ ಮತ್ತು ಹುಕ್ಕೇರಿ ಶ್ರೀಯವರಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ, ಎಲ್ಲರಿಗೂ ಶ್ರೀ ಕೃಷ್ಣ ಪರಮಾತ್ಮನ ಆಶೀರ್ವಾದ ಅನುಗ್ರಹ ಇರಲಿ ಅಂತ ಹಾರೈಸ್ತಾ ನನ್ನ ಈ ಎರಡು ಮಾತುಗಳನ್ನು ಮುಗಿಸ್ತೇನೆ. ಹರೇ ಕೃಷ್ಣ.